ಸೊ ಹಾಯ್ ಫ್ರೆಂಡ್ಸ್, KVM ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ SSGಡಿಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅದೇನಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಅನ್ನುತ್ತೆ. ನಾನು ಯಾವುದೇ ವಿಡಿಯೋ ಮಾಡಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಹಾಗೆ ನೀವು ಫ್ರೀಯಾಗಿ ನೋಡ್ಬೋದು. ಓಕೆ ಬನ್ನಿ ಫ್ರೆಂಡ್ಸ್, ಈಗ ಮಾಹಿತಿ ಏನಪ್ಪ ಅಂದರೆ SSGಡಿಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ ಸಾಕಷ್ಟು ದಿನಗಳಿಂದ ವಿದ್ಯಾರ್ಥಿಗಳು ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಆದ್ರೆ ಇವಾಗ ಅಂತಿಮವಾಗಿ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈಗ ಫಿಸಿಕಲ್ ಟೆಸ್ಟ್ ಅಡ್ಮಿಟ್ ಕಾರ್ಡ್ ಬಿಟ್ಟಿದ್ದಾರೆ. ಸೊ ಅದನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಎರಡನೇದಾಗಿ ನೋಡಿ ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಓಪನ್ ಮಾಡ್ಬೇಕು. ಹೌದು ಫ್ರೆಂಡ್ಸ್, ಓಪನ್ ಮಾಡಿದ ತಕ್ಷಣ ನಿಮಗೆ ಈ ತರ ಒಂದು ಇಂಟರ್ಪೇಜ್ ಓಪನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ತರ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಪೇಜ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೀವು ಏನು ಮಾಡಬೇಕಾಗಿಲ್ಲ, ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹೊಡಿಬೇಕು. ಹೌದು ಫ್ರೆಂಡ್ಸ್, ರಿಜಿಸ್ಟರ್ ನಂಬರು ಡೇಟ್ ಆಫ್ ಬರ್ತ್ ಹೊಡೆದ ನಂತರ ನಿಮ್ಮ ನೇಮು ಮತ್ತು ನಿಮ್ಮ ಫಾದರ್ ನೇಮು ಹೊಡಿಬೇಕು. ಹೌದು ಫ್ರೆಂಡ್ಸ್, ನಿಮ್ಮ ನೇಮು ಮತ್ತು ನಿಮ್ಮ ಫಾದರ್ ನೇಮ್ ಹೊಡೆದ್ಬಿಟ್ಟು ಅದೇ ರೀತಿಯಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಹೊಡೆದ್ಬಿಟ್ಟು ವೆರಿಫಿಕೇಶನ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಬರುತ್ತೆ. ಹೌದು ಫ್ರೆಂಡ್ಸ್, ಇಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ನಿಮಗೆ ರೂಲ್ ನಂಬರು, ನಿಮ್ಮ ನೇಮು ಮತ್ತು ನಿಮ್ಮ ಫಾದರ್ ನೇಮ್ ಕರೆಕ್ಟ್ ಇದೆಯಾ ಇಲ್ಲ, ಅದೇ ರೀತಿಯಾಗಿ ನಿಮ್ಮ ಡೇಟ್ ಆಫ್ ಬರ್ತ್, ಅದೇ ರೀತಿಯಾಗಿ ಕ್ಯಾಟಗಿರಿ ಮೇಲು. ಅದೇ ರೀತಿಯಾಗಿ ನೀವು ಯಾವ ಡೇಟ್ಗೆ ನೀವು ಫಿಸಿಕಲ್ ಟೆಸ್ಟ್ಗೆ ಹೋಗ್ಬೇಕಂತ ಡೇಟ್ ಮೆನ್ಷನ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಜಿಲ್ಲೆ ಮೆನ್ಷನ್ ಮಾಡೋದಿಲ್ಲ. ಹೌದು ಫ್ರೆಂಡ್ಸ್, ಸಾಕಷ್ಟು ವಿದ್ಯಾರ್ಥಿಗಳು ಜಿಲ್ಲೆ ಮೆನ್ಷನ್ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಜಿಲ್ಲೆ ಯಾವುದೇ ಕಾರಣಕ್ಕೂ ಮೆನ್ಷನ್ ಮಾಡೋದಿಲ್ಲ. 4 ದಿನ, ಒಂದು 5 ದಿನ ಇದ್ದಾಗ ನಿಮಗೆ ಮೆನ್ಷನ್ ಮಾಡ್ತಾರೆ. ಆವಾಗ ನೀವು ಚೆಕ್ ಮಾಡ್ಕೊಳ್ಬೇಕು. ಇವಾಗ ನಿಮಗೆ ಟೈಮ್ ಕೊಟ್ಟಿರ್ತಾರೆ, ಅಂದರೆ ಡೇಟ್ ಕೊಟ್ಟಿರ್ತಾರೆ. ನೀವು ಆ ಡೇಟ್ಗೆ ಅಲ್ಲಿ ಇರಬೇಕಂತ ಡೇಟ್ ಕೊಟ್ಟಿರ್ತಾರೆ. ಆದರೆ ನಿಮಗೆ 4 ದಿನದ ಮುಂಚೆನೇ ನಿಮಗೆ ಕೊಟ್ಟಿರ್ತಾರೆ ಜಿಲ್ಲೆ, ಯಾವ ಜಿಲ್ಲೆಗೆ ಬರಬೇಕಂತ. ಅದೇ ರೀತಿಯಾಗಿ ನಿಮ್ಗೆ ಟೈಮ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂದರೆ ರಿಪೋರ್ಟಿಂಗ್ ಟೈಮ್, ರಿಪೋರ್ಟ್ ಎಲ್ಲ ಕೊಡಬೇಕು, ಯಾವ ಟೈಮ್ ಎಲ್ಲ ಕೊಟ್ಟಿರ್ತಾರೆ. ಆದರೆ ಜಿಲ್ಲೆ ಮಾತ್ರ ಮೆನ್ಷನ್ ಮಾಡೋದಿಲ್ಲ. 4-5 ದಿನಗಳ ಮುಂಚೆನೇ ನಿಮಗೆ ಅಪ್ಡೇಟ್ ಮಾಡ್ತಾರೆ. ಇದು ಇವಾಗ ಅಪ್ಡೇಟ್ ಬಂದಿರುವುದು. ಓಕೆ ಫ್ರೆಂಡ್ಸ್, ಇನ್ನು ಯಾರು ಚೆಕ್ ಮಾಡಿಲ್ಲ ಅವರು ಈಗಲೇ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಓಕೆ ಬಾಯ್ ಫ್ರೆಂಡ್ಸ್, ಸೈನಿಂಗ್ ಆಫ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಇದೇ ತರ ಟಾಪಿಕ್ ಬಗ್ಗೆ ಮಾತಾಡ್ತಾ. ಓಕೆ ಬಾಯ್ ಫ್ರೆಂಡ್ಸ್, ಸೈನಿಂಗ್ ಆಫ್. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್.